ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ್ರಿ. ಇಲ್ಲಾರಿಪ್ಪ ನಾಷ್ಟ ರೆಡಿ ಮಾಡಕ್ಕೆ ಉಪ್ಪಿಟ್ಟು ಮಾಡತ್ತೇನಮ್ಮ ಮಾಡುವ ಪಟ ಪಟ. ಅಲ್ಲಿ ಒಂದು ಸ್ವಲ್ಪ ಸಾರಿ ದುಡಿಯೋ ಒಂದು ಮಾಡೋಣ. ಸಾರಿ ನೋಡ್ರಿ ಎಲ್ಲವೂ ನೀಟಾಗಿ ಇಟ್ಟು ನೋಡ್ರಿ. ಇಲ್ಲಿ ನೀಟಾಗಿ ಮಡಿಚಿದ್ರಿ. ಒಬ್ಬರು ಇಲ್ಲಿಯವರು ಯಾರೋ ಬರ್ತೀವಿ ಅಂತ ಹೇಳ್ಯಾರಿ. ಬರ್ತೀವಕ್ಕ ಅಂತಂದು ಬರ್ರಿಮ್ಮ ಅಂತ ಏನು ರೀ. ಬಂದ್ರಂದ್ರೆ ಅವರು ತೊಗೊಂಡು ಹೋಗ್ತಾರೆ. ಸೀರೆ ಅಲ್ಲಿ ಐತೆ ನಮ್ಮದು ಧರ್ಮವರಂ ಸಾರಿ ಹೋತ್ರಿ. ಅದು ಅಲ್ಲಿ ಮ್ಯಾಲೆ ಐತ್ರಿ. ಅದು ಅದನ್ನ ಪ್ಯಾಕ್ ಮಾಡ್ಬೇಕಮ್ಮ, ಮತ್ತು ನೆನಪಾಗಂಗಿಲ್ಲ ರೀ. ಇದು ಹವಾಮಾನ ಇದು ಆಗ್ಯಾಲ. ಇದು ತಂಪೈತಿನ ಉಪ್ಪಿಟ್ಟು ಮಾಡ್ಕೊಂಡು ಉಪ್ಪಿಟ್ಟು ಉಣ್ಣಾತ್ಲರಿಕಿ ನಾವು ಉಪ್ಪಿಟ್ಟು ಊಟ ಮಾಡಿದ್ವಿ. ನಾನು ಅವ್ನ ಬಾಂಡೆ ಒಯ್ತೀನಿ ಮಾರಿಪ್ಪ, ನೀವು ಒಯ್ಬೇಡ ಸುಮ್ ಕುಂದ್ರೆ ಬೇಡ. ಇಲ್ಲ ಇಬ್ರು ಕೊಡ್ತೀವಿ ಬರೋಂತ ಸಮೀರ. ಭಾಳ ಅದಾವ ರೀ ಬಾಂಡೆ. ಎಷ್ಟೊಂದ ಬಾಂಡೆ ಅದಾವೆ. ಅಮ್ಮರಿಗೆ ಊಟ ಕೊಡ್ಬೇಕಂತ್ರಿ. ಕಡ್ಡಿ ಕಾಪಲ್ಲೇ ರೀ ಕುಕ್ಕರ್ ಹಾಕಿಬಿಟ್ಟಿದ್ವಿ. ಕುದೀರಿ ಅಂತಲೇ ಕೂದೋ ಇಲ್ಲ ಎಲ್ರಿ. ಅದು ಮೊದಲ ಕುದಿಸ್ಕೋಬೇಕ್ರಿ. ಇದ್ರೊಳಗೆ ಆಕಿ ಎಲ್ಲ ಹಾಕಿ ಇಟ್ಬಿಟ್ಟಾಡ್ರಿ ಇದ್ರೊಳಗೆ. ಇಲ್ಲಿ ನೋಡ್ರಿಪ್ಪ, ಇಲ್ಲೇ ಅಕ್ಕಾರ ಇಲ್ಲೇ ಇರ್ತಾರೆ ರೀ. ಬಂದು ನಮ್ಮ ಕಡೆ 3 ಸೀರೆ ತೊಗೊಂಡ್ರಿ ಅವ್ರು. ಖುಷಿ ಆಯ್ತು ರೀ ಬಂದದ್ದವ್ರು. ನಮ್ಮ ವಿಡಿಯೋ ನೋಡಿ ಬಂದು ನಮಗೂ ಒಂದು ಹೆಲ್ಪ್ ಆಗ್ಲಿ ಅಂತ ಬರ್ತೀರಲ್ರಿ, ಅದ ಖುಷಿ. ಈ ಥರ ಹೆಲ್ಪ್ ಆಗುತ್ತಲ್ರಿ ನನಗೂ ಒಂದು. ಅದು ಒಂದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ರೀ. ಬರ್ರಿ ಮತ್ತೆ ಬೇಕಂತ ಹೇಳಿದ್ರೆ ಬರ್ರಿ. ರೀ ಅವ್ರ ಅಕ್ಕರಿಗೆ ಕೂಡ ಇಲ್ಲೇ ತೊಗೊಂಡ್ರಿ ಅವರು. ತಂಗೇನ್ರಿ ಅವ್ರು? ತಂಗಿಗೆ ರೀ. ಹ್ಞೂ ರೀ. ನೋಡಿರಿ ಚಲೋ ಆಯ್ತು ಬಿಡ್ರಿಪ್ಪ. ಕೇಳಿದೆ ಅಂತ ಹೇಳ್ರಿ ಅವ್ರಿಗೂ. ಇಲ್ಲ ಅರ್ಶಿಯ ನೋಡ್ರಿಪ್ಪ, ಇದು ತರಕೊಂಡ್ರೆ ತರಕಾರಿ ಯಾವ ತರಕಾರಿ ಮೆಂತ್ಯ ಪಾಲಕ್ ಉಳ್ಳಾಗಡ್ಡಿ ಸಸ್ತಾ ಇದ್ರೆ ಅವ್ನು ತಗೋರ ಹಾಸ್ತೀನಿ ತಗೋ. ಈಗ ನಮ್ಮ ಅರ್ಶಿಯಾಗ ಆರ್ಡ್ರ್ ಬಂದೈತ್ರಿಪ್ಪ. ಅರ್ಶಿಯನ್ ಕೈ ಇಂಥ ಬಿರಿಯಾನಿ ತಿಂತಾರಂತ್ರಿ. ಹಾಗಾಗಿ ಹೋಗಿ ಹೋಗು. ಯಾರು ಜನ ಒಬ್ಬರ ಮಗಳು ಕರ್ಕೊಂಡು ಹೊಂಟಾಯನ್ರಿಕಿ ತರಕಾರಿ ತೊಂಬರಕ್ಕ. ಅಂದ್ರೆ ಮೆಂತ್ಯ ಸೊಪ್ಪದೆಲ್ಲ ಬೇಕಂತ್ರಿ. ಹಾಗಾಗಿ ತರಕೊಂಡಾಕಿ ಮತ್ತು ನಾ ಏನು ಮಾಡಿದೆ, ಇನ್ನೊಂದು ಅರ್ಧ ಕೆಜಿ ತರ್ಸಾಕಸಿರಪ್ಪ. ನಿನ್ನೆ ಮಾಡಾಕೈತಿರಿ ಅಮ್ಮಗೆ ನಾನು ಅರ್ಧ ಕೆಜಿದು ಗ್ರೇವಿ ಮಾಡ್ಬೇಕಂತಂದು. ಅಮ್ಮನಂದ್ರೆ ಮತ್ತು ನಾಳೆ ಮಾಡೋದೈತಲ್ವ ಅವಾಗಂತ ತರ್ಸ್ನಿ ಬಿಡು, ಮತ್ತೇನು ಈಗ ಮಾಡ್ತೀನಿ ನಾನು ಒಬ್ಬೇಕಿ ಸಂಬಂಧ ಅನ್ನಕತ್ರ. ಆಯ್ತು ಬಿಡ್ರಿ ಅಂತಂದು ಅದಕ್ಕೆ ತರ್ಸಾತೀನಿ ರೀ. ಅದು ಗ್ರೇವಿನೂ ಅದೆಲ್ಲ ಮಾಡ್ಬೇಕ್ರಿ. ಮತ್ತು ಹಾಕಿ ಬಿರಿಯಾನಿ ಮಾಡ್ತಾಳ್ರಿ ಅರ್ಶಿ. ಚಹಾ ಮಾಡಾಕಿಟ್ಟೇನು ರೀ. ಇಲ್ಲಿ ಚಹಾ ಕೊಟ್ಟು ಕಳಿಸ್ತೀನಿ ರೀ ಅಮ್ಮಗೆ. ಆಸಿಪ ಚಹಾ ತೊಗೊಂಡೋಕಿಪ್ಪ. ಚಹಾ ತೊಗೊಂಡೋಕೆಂದ ಅದಿ ಮಗ ಆಮೇಲೆ ಹೋಯ್ತೀಯ. ಮತ್ತು ಈಗ ಎಂಗೇಜ್ಮೆಂಟ್ ಅಂತ ವಿಡಿಯೋ ಹಾಕಿದಾಗಿದ್ದಂತೂ ಎಲ್ಲರೂ ಕಮೆಂಟ್ ಮಾಡಾಕತ್ತೀರಿಪ್ಪ. ಹುಡುಗ ಯಾರು ಅಂತ ನೀವೇ ಹಾಕಾಕತ್ತೀರಿ. ಹುಡುಗ ಯಾರು ಅಂತ ಅಂದು ಮತ್ತು ನಾನೇ ಹಾಕ್ರಿ. ಎಲ್ಲರೂ ನೀವೇ ಹೇಳಾಕತ್ತೀರಿ ಹುಡುಗ ಯಾರು ಅಂತ ಅನ್ನೋದ್ರೊಳಗೆ. ಅಂದ್ರೆ ಅದ್ರ ಕೆಳಗೆ ಮತ್ತಿಷ್ಟು ಇಷ್ಟುದ್ದ ಕಮೆಂಟ್ ಹಾಕಾಕತ್ತೀರಿ ಎಲ್ಲರೂ ನೀವೇ ರೀ. ಮತ್ತು ನಾನು ಏನು ಹೇಳಬೇಕಾಗೈತಿ ಹೌದಿಲ್ವ ಅಲ್ವಾ. ಮತ್ತು ಇನ್ನೊಬ್ರು ಕಮೆಂಟ್ ಹಾಕ್ತಾರೆ, 3 ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ ಹೇಳಿ ಕಮೆಂಟ್ ಹಾಕ್ಯಾರ ಒಬ್ರು. ಅವ್ರು ಯಾಕೆ ಹಾಕ್ತಾರೋ ಏನೋ ಗೊತ್ತಿಲ್ಲ ರೀ. ಏನೋ ಅವ್ರ ರೀಜನರ ಹೇಳಿದ್ನಂದ್ರೆ ನನಗೊಂದು ಸ್ವಲ್ಪ ಅರ್ಥ ಆಕಿತ್ತು. ಇದ್ರ ಸಲುವಾಗಿನ ಹಾಕಿದ್ರೇನೋ ಅಂತ ಅನ್ನಿಸ್ತಿತ್ತು. ಆದರೆ ಅವ್ರು ಏನು ರೀಜನ್ ಹೇಳಿಲ್ಲ. ಸುಮ್ಮನೆ ಹಂಗೆ ಕಮೆಂಟ್ ಹಾಕಿ ಕುಂತ್ಬಿಟ್ಟಾರೆ ಅವರು. ಇರಲಿ ಏನೋ ಮಾಡ್ಬಲ್ರಿ. ಯಾರೋ ಒಬ್ರು ಹಂಗೆ ಹಾಕ್ತಾರೆ ಎಲ್ಲ ತಂದರೆ ಎಲ್ಲ ಕಮೆಂಟ್ ನನಗೆ ಭಾಳ ಚೆನ್ನಾಗಿ ಬರ್ತಾವ್ರಿಪ್ಪ. ನನ್ನ ಅರ್ಥ ಮಾಡ್ಕೊಂಡಾರ ಅದ ರೀ ಎಲ್ಲರೂ. ಹಾಗಾಗಿ ನಾನು ಯಾರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಏನೋ ಸ್ವಲ್ಪ ಬೇಜಾರು ಅನ್ನಿಸ್ತಾರೆ ಅದನ್ನು ನೋಡಿ, ಕಮೆಂಟ್ ನೋಡಿ. ಹಾಗಾಗಿ ಹೋಗ್ಬಿಡ್ರಂತೆ ಮಸ್ತ್ ಮಾಡಿಬಿಟ್ಟಿರಿ. ಈಗ ಅಕ್ಕಿ ಪಾಲಕ್ ಅದೆಲ್ಲ ತೊಗೊಂಬಂದ್ಮೇಲೆ ಅಕ್ಕಿ ಬಿರಿಯಾನಿ ಮಾಡ್ತಾಯಿದ್ರಿ. ನಾನು ಸ್ವಲ್ಪ ಚಪಾತಿ ಮಾಡೋ ಅಥವಾ ರೊಟ್ಟಿ ಮಾಡೋ ಚೆನ್ನಾಗಿ ಚಪಾತಿ ಹಾಕಿದ್ನಂದ್ರೆ ಚಪಾತಿನ ಇದನ್ನು ಮಾಡಕ್ಕೆ ಬರೈತೆ, ಗ್ರೇವಿನೂ ಮಾಡಕ್ಕೆ ಬರೈತೆ. ಅಂದರೆ ಈಗ ಅಕ್ಕಿ ಇಲ್ಲಿ ತೊಗೊಂಡ್ಬಿಟ್ಲಂದ್ರೆ ನನಗೆ ಇದನ್ನ ಬಿಡಂಗಿಲ್ಲ ರೀ. ಅಕ್ಕಿ ಮುಗಿಯೋಲ್ಲಿವರೆಗೂ ಅಕ್ಕಿ ನನಗೆ ಗ್ಯಾಸ್ ನನಗೆ ಸರಿ ಆಗಂಗಿಲ್ಲಮ್ಮ. ಇಬ್ಬರು ನಿಂತು ಮಾಡೋಕೆ ನಿನ್ನ ಸರಿ ನಾನು ಮುಗಿಯೋ ಅಂದ್ಕೊತೀವಿ ಅಕ್ಕಿ. ಅದಕ್ಕೆ ಚಪಾತಿ ಹಿಟ್ಟು ಇಟ್ಕೊಂಡ್ರೆ ಸ್ವಲ್ಪ ಲೇಟ್ ಆಗೋದಕ್ಕೆ ಬಿಸಿ ಮಾಡಕ್ಕೆ ಬರೈತಿ ಚಪಾತಿ ರೀ. ಒಂದು ಸ್ವಲ್ಪ ಅನ್ನ ಮಾಡ್ತೀನಿ ರೀ, ಬಿಸಿ ಅನ್ನ. ಅದನ್ನ ಗ್ರೇವಿನ ಮಾಡಿಬಿಡ್ತೀನಿ. ಇವತ್ತೇನು ಪಲ್ಯಗಳು ಏನು ಜಾಸ್ತಿ ಮಾಡಲ್ಲ ರೀ. ಯಾಕಂತ ಹೇಳಿದ್ರೆ ಮತ್ತು ನಾನು ವಿಡಿಯೋ ಅವನ್ನೇ ಹಾಕೋದ್ರಿ ಈಗ. ಯಾಕಂದ್ರೆ ಅವೇ ನನಗೆ ಇರೋದ್ರಿ. ಈಗ ನಾನು ಹುಬ್ಳಿಗೆ ಹೋಗೋದಾಯ್ತು, ಮನೆ ಒಳಗೆ ಅದ್ರ ಬಗ್ಗೆ ಏನಾದರೂ ನಾವು ಮಾಡಿದ್ರೆ ಆಯ್ತು. ಈಗ ಅದು ಎಂಗೇಜ್ಮೆಂಟಿನ ಬಗ್ಗೆನೇ ಇರೋದ್ರಿ ಈಗ. ಇನ್ನೂ ನೋಡಿರಿ ಜಂಪರ್ ಪೀಸ್ ಅದೆಲ್ಲ ಕಟ್ ತೊಗೊಂಬರ್ಬೇಕ್ರಿ ನಾವು ಹೋಗಿ. ಇನ್ನೂ ಏನೇನೋ ಥರ ಹೋದವ್ರಿ. ಮತ್ತು ಹುಡುಗರಿಗೆ ಬಟ್ಟೆ ತರದಂತ ನಾವು ತರಲ್ಲ ರೀ, ದುಡ್ಡು ಹಾಕ್ಬಿಡ್ತೀವಿ ರೀ. ಅವು ಹೊಲ್ದಿದ್ದೋ ತೊಗೊತಾರಲ್ರಿ ಈಗ. ಹಾಗಾಗಿ ಇವು ಕಟ್ ಪೀಸ್ ಒಳಗೆ ಅದೇನು ತೊಗೊಳಗಿಲ್ಲ ರೀ. ಬಟ್ಟೆ ರೀ ದುಡ್ಡು ಹಾಕಿ ಅವರ ತೊಗೊತಾರೆ ಬಟ್ಟೆ ರೀ. ಒಂದು ಮನೆತನ ನೋಡೋಕೆ ಹೋಗಿರ್ತೀವಲ್ಲ ರೀ, ಆವಾಗಿಂದ ಒಂದು ಬಟ್ಟೆ ರೀ. ಮತ್ತು ಇದು ಎಂಗೇಜ್ಮೆಂಟಿಂದ ಒಂದು ರೀ. ಎರಡದಕ್ಕೂ ನಾವು ದುಡ್ಡು ಹಾಕ್ಬಿಡ್ತೀವಿ ರೀ. ಹೊಲಿದ್ವನ್ನ ತೊಗೊಂಡ್ಬಿಡ್ತಾರೆ ರೀ.
ಜಗಳ ನೋಡ್ರಿ ಅವ್ರನ್ನ ಚಾ ಹೆಂಗೆ ಹಿಡ್ಕೊಂಡು ಇದು ಮಾಡತ್ತಾರ ನೋಡ್ರಿ ಚಾ ಹಿಡ್ಕೊಂಡು ಅರ್ಷಿ ನಿನ್ನ ಕೆಲಸ ನೀ ಮಾಡ್ತೀನಿ ಇಲ್ಲ ನೀನೀಗ ನೀನು ಮಾಡೋದು ಸ್ವಲ್ಪ ಹೆಚ್ಚು ಒಳಗಡೆ ಜಾಸ್ತಿ ಹೆಚ್ಚಬೇಡ ಈಕೆ ಅರಿಪ ಸ್ವಲ್ಪ ಮಾಡೋದು ಬಿರಿಯಾನಿ ಜಾಸ್ತಿ ಬೇಡ ಅಲ್ಲೆಲ್ಲ ಅವರು ಬಿರಿಯಾನಿ ರೆಡಿ ಮಾಡಕತ್ರಿ ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಮತ್ತು ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿನಿ ಹುರಿರ್ವಾನಕತ್ತಿ ಒಂದು ಉಳ್ಳಾಗಡ್ಡಿ ಹೆಚ್ಚಾರಿಪ್ಪ ಒಂದು ಉಳ್ಳಾಗಡ್ಡಿ ಹೆಚ್ಚಿ ಹುರಿಬೇಕೈತಿ ಅವನ್ನ ಚಪಾತಿ ಹಿಟ್ಟು ನಾತೀನಿ ನಾನು ಹಾಂ ಕರೆಂಟ್ ಒಂದು ಹೋಗೋದು ಬರೋದು ಮಾಡತ್ತೈತಿ ನೋಡಿ ಹಾಂ ಬಿರಿಯಾನಿ ಚಲೋ ಅಂತ ಏನು ಮಿಕ್ಸಿಗೆ ಇರಲ್ಲ ಏನಿಲ್ಲ ಏನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಿಲ್ಲ ಹ್ಞೂ ಇಲ್ಲಿ ನನಗೆ 2 ಒಲೆನೂ ಖಾಲಿ ಇಲ್ರಿ ನಾನು ಅದು ಎಲ್ಲ ಮಾಡಬೇಕು ಅಂತಂದ್ರೆ ಗ್ರೇವಿ ಅದೆಲ್ಲ ಮಾಡ್ಕೋಬೇಕಂತಂದ್ರೆ ಅಯ್ಯೋ ಇದು ಮಾಡ್ಬೇಕಮ್ಮ ಚಪಾತಿ ಮಾಡಬೇಕು ಮೆತ್ತಂದು ಅನ್ನ ಮಾಡಬೇಕು ಇನ್ನು ಎಲ್ಲ ಐತಿ ನಮ್ದು ಏನು ಮಾಡೋದೀಗ ಅದು ಒಂದು ಹಾಕ್ಬೇಕಿಲ್ಲ ಅವನು 2 ಹಾಕಿಯಲ್ಲ ಎಲ್ಲಕ್ಕಾಯಿ ಅವನ್ನ ದೊಡ್ಡ ಒಂದು ಹಾಕ್ಬೇಕಂದ್ರೆ ಮಸಾಲೆ ಜಾಸ್ತಿ ಆಗ್ಬಿಡೋದು ಅವು ಮೊದಲು ಸ್ಟ್ರಾಂಗ್ ಇರ್ತಾವೆ ಎಲ್ಲಕ್ಕಾಯಿ ಒಂದು ಹಾಕ್ಬೇಕು ಏನು ಮಮ್ಮಿ ಅಡುಗೆ ಯಾವಾಗ ಈಗ ಇನ್ನು ಮಾಡೋಣ ಹಾಕಿದ ಮಾಡ್ಕೊಂಡು ಸರಿ ತಡಿ ಮಾಡ್ತೀನಿ ನಾನು ನಾನು ಬಾಂಡೆ ಬೈತೀನಿ ತಗೋ ಏನಂದ ನಾನೇ ನಮ್ಮ ಫೋನ್ ಹಚ್ಚಿದ್ರಿಪ್ಪ ರೊಕ್ಕ ಹಾಕ್ಯಾಡ್ರಿ ಇವ್ರಿಗೆ ಇವರು ಏನೇನೋ ತೆಲಿ ಹೇರ್ ಸ್ಟೈಲ್ ಮಾಡಿಸ್ಕೋದು ಅದು ಇದು ಅಂತ ಮಾತಾಡಕತ್ತದ್ರಲ್ರಿ ಅದನ್ನು ಮಾಡಿಸ್ಕೋಕ್ಕೆ ರೊಕ್ಕ ಕೊಡುವ ಅಂತ ಹೇಳಂದ ಆಸಿಪ್ಪ ಮತ್ತು ನಾ ಏನು ಮಾಡಿದ್ವಿ ನನಗೆ ಅಂತ ನೀನು ಹೇರ್ ಸ್ಟೈಲ್ ಮಾಡಿಸ್ಕೊಂಡಿರ್ಬೇಕು ನಾನೇ ನಿನಗೂ ಕೊಡಿನ ತಗೋರಪ್ಪ ಅಂತಂದ್ರೆ ಅವ್ರು ಅಲ್ಲಿ ಬಂದಾಗ ಕೊಡಿನ ತಗೋ ಅಂತಂದ್ರೆ ಬಂದೆ ನಾನು ಏನು ಮಾಡ್ತಿರ್ಲಿ ಬಂದ್ಬಿಡು ಅಂತಂದು ಇಲ್ಲ ಬರ್ತೀನಿ ತಗೋ ನಮ್ಮ ಅಂತಂದ ಈಗೇನೈತೆ ತಗೋ ಬರ್ತೀನಿ ಅಂತ ಅಂದ ಆಯ್ತು ತಗೋರು ಅಂತಂದು ಹೇಳಿದ್ರಿಪ್ಪ ಹೇರ್ ಸ್ಟೈಲ್ ಮಾಡಿಸಿ ಯಾಕೆ ರೊಕ್ಕಕ್ಕೆ ಬಂದು ನೋಡಿ ದುಡ್ಡು ನಾನು ಈ ಕಡೆಯಿಂದ ನಿನ್ನೆ ಹಾಕ್ಯಾರಿ ಆಕಿ ಮತ್ತು ನೀನು ಹೇಳಿಲ್ಲಲ್ಲ ಮಮ್ಮಿ ನೀನು ಹೇಳಿಲ್ಲ ನೀನು ಹೇಳಿಲ್ಲ ಏನೈತೆ ನೋಡ ನಿನ್ನೆ ಹಾಕ್ಯಾರ ಐತೆ ನೋಡೋದ್ರಾಗ ಚಲೋ ಆತು ಬಿಡುವ ಆಯ್ತು ಆಕಿ ನಮ್ಮೂರಿಪ್ಪ ತನಕ ಗುಳಿಗೆ ಅದಕ್ಕೆಲ್ಲ ಬೇಕಾಯ್ತು ಸುಮ್ ಕುಂದ್ರಲ್ರಿ ಇರ್ತಾಗ ನಮ್ದು ಹಂಗೆ ಇದ್ದದ್ದು ಅಂತಾಳ್ರಿ ಇರ್ಲಿ ಬಿಡುವ ಅಂತಂದು ಹೇಳಿದ್ರೆ ಮತ್ತು ನಮ್ಮ ಮಾರಿಪನ ಕಮೆಂಟ್ ಬಗ್ಗೆ ಭಾಳ ತಿರಿ ಕಟ್ಸಾಕತ್ತಂದ್ರೆ ನಾನು ಅರ್ಶಿ ಆ ಕಡೆ ಬೀದಿಗೆ ಯಾಕೆ ತಿರಿ ಕಟ್ಸಾಕತ್ತೇವೆ ಸುಮ್ಮನೆ ಕುಂದ್ರು ಅಂತೇಳಿ ಅಂದು ಹೋಗ್ಲಿ ಬಿಡು ಹೌದಿಲ್ಲ ಅವರು ಕಮೆಂಟ್ ಮಾಡೋರ ಹಂಗೆ ಇರ್ತಾರಪ್ಪ ಅಂತಂದಾಗ ಅವ್ರ ಬಗ್ಗೆ ನಾವು ತಿರಿ ಕಟ್ಸೇ ಮಾಡ್ದಾರಿಪ್ಪ ಸುಮ್ಮನೆ ಇರ್ಬೇಕು ಅದು ಮತ್ತು ನಮ್ಮ ಮನೆಯವ್ರು ನೀವು 3 ಮಂದಿ ಕೋಡ್ ಇದ್ದಂಗೆ ನೋಡ ಅಂತಂದು ಅಂದಾರಲ್ರಿ ಅದ್ರ ಬಗ್ಗೆ ಕಮೆಂಟ್ ಹಾಕ್ಯಾರ ಅದನ್ನೊಂದು ಎಷ್ಟು ಹೇಳ್ನಾಕತ್ತೋಡ್ರಿ ಬರಕೈತ್ರಿ ಈಗ ಹೌದು ಮತ್ತು ಅಂತಾರೆ ನಮ್ಮ ಮನೆಯವರು ನಾನು ನಿಮ್ಗೆ ಹೇಳಲ್ರಿ ನಮ್ಮ ಮನೆಯವ್ರು ಅಂದಕ್ಕೆ ಹೇಳ್ತೀನಿ ಅಂತಾರೆ ಮತ್ತು ಇಷ್ಟೆಲ್ಲ ನಾನು ಮತ್ತೆಲ್ಲ ಸಾಗಿಸ್ಕೊಂಡು ಹೋಗಕತ್ತೀನಲ್ರಿ ಇದನ್ನು ಮೆಂತಾನ ರೀ ಮತ್ತು ಅನ್ನಕ್ಕೆ ಯಾಕೊಲ್ರಿ ಅವರು ಅಂತಾರೆ ಅವರು ಯಾಕೆ ಅನ್ನಂಗಿಲ್ಲ ರೀ 420 ಯಾರಾದ್ರೂ ಅಂತಾರೆ ಮತ್ತೊಂದಾದ್ರೆ ಅಂತಾರೆ ಇನ್ನೂ ಗಟ್ಟಿ ನಾನು ಭಾಳ ರೀ ಕರೆ ಹೇಳ್ಬೇಕಂತಂದ್ರೆ ನನ್ನಷ್ಟಕ್ಕೆ ನನಗೆ ಗೊತ್ತು ದೇವ್ರಿಗೆ ಗೊತ್ತು ರೀ ಹೆಂಗೆ ಗಟ್ಟಿ ನಾನು ಅಂತಂದು ಹೇಳ್ಬೇಕಂತಂದ್ರೆ ಅದು ದೇವ್ರ ಪರಮಾತ್ಮ ಗೊತ್ತಿರೈತ್ರಿ ಯಾಕೆ ಸುಮ್ಮನೆ ಮಾತಾಡಿದ್ರೆ ಅದ್ರ ಬಗ್ಗೆ ಹೋಗ್ಲಿ ದೇವ್ರು ನನಗೆ ಶಕ್ತಿ ಕೊಟ್ಟಾನ್ರಿ ನನಗೆ ನಾನು ಮಾಡ್ತೀನಿ ಅಂದ್ರೆ ನನ್ನ ಇಷ್ಟ ಅಲ್ರಿ ಇದು ಎಲ್ಲ ದೇವ್ರು ನನಗೆ ಬುದ್ಧಿ ಹಾಕ್ಯಾನ್ರಿ ಅಂಥದ್ದು ಮಾಡೋ ಅಷ್ಟು ನನಗೆ ಶಕ್ತಿ ಕೊಟ್ಟಾನ್ರಿ ನಾನು ಮಾಡ್ಕೊಂಡು ಹೋಗುವಂಥದ್ದು ಬುದ್ಧಿ ಐತ್ರಿ ನನಗೆ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಲ್ಪ ಅಂತ ಅನ್ನೋ ಅಷ್ಟು ಅದು ಒಂದು ದೇವ್ರಿಗೆ ಲಾಕ್ ಶುಕ್ರ ಹೇಳ್ತೀನಿ ರೀ ಅಷ್ಟು ಸಾಕ್ರಿಪ್ಪ ನಾನೇನು ಅಂತ ನನಗೆ ಮತ್ತು ದೇವ್ರಿಗೆ ಅಷ್ಟು ಗೊತ್ತಿದ್ರೆ ಸಾಕ್ರಿ ಮತ್ತೊಬ್ರದ್ದು ತೊಗೊಂಡು ನಮ್ಮ ಮನೆಯಲ್ಲ ತೊಗೊಂಡು ಏನು ಮಾಡಲ್ಲ ಅಂದ್ರಿ ಅವ್ರು ಹಂಗೆ ಮಾತಾಡ್ರಿ ಅವರು ಆ ಪೇಂಟ್ ಹಚ್ಬೇಕಾದ್ರೆ ನಿನ್ನ ಅಮ್ಮ ಅಷ್ಟು ತಗೊಂಡು ಬೇದ ಮೇಲೆ ರಾತ್ರಿ ಅದಾರ ಪೇಂಟ್ ಹಚ್ಚಾಕ್ರಿ ಇವತ್ತು ಮಳಿ ಮತ್ತೆ ಸ್ಟಾರ್ಟ್ ಆಯ್ತು ಮತ್ತೆ ಬೆಳಿಗ್ಗೆ ನಾನು ಆಯಿಲ್ ಪೇಂಟ್ ತೊಗೊಂಬರ್ತೀನಿ ತಂದು ತೊಗೊಂಬಂದಿಟ್ರಂತ ನಾನು ನೋಡೇ ಇಲ್ಲ ಅದನ್ನ ಆಯಿಲ್ ಪೇಂಟ್ ಹಾಕೊಂಬತ್ತ ತೊಗೊಂಬಂದಾರಿಲ್ಲ ಗೊತ್ತು ತೊಗೊಂಬಂದಿನಿ ಅಂದಾರ ರಾತ್ರಿ ಹಚ್ತಾರಂತ ಈಗ ಬೆಳಿಗ್ಗೆ ನನ್ನ ಗಂಟು ಬಿದ್ದಾರಿ ಅದಕ್ಕೆ 6 ರೂಪಾಯಿ ಅದು ಆಯಿಲ್ ಪೇಂಟ್ ಹಚ್ಚಲೇ ಬೇಡ ಮತ್ತೆ ಇಲ್ಲ ತನಕ ಕದಾ ಬಾಕ್ಲೆಲ್ಲ ಆಸೆ ಕಾಣಿಸ್ತಾ ನೋಡು ಅಂತಂದ್ರಿ ಆಯ್ತು ತಗೋರಿಪ್ಪ ತೊಗೊಂಬೋರಿ ಅಂತಂದು ಹೇಳಿ ಕಳಿಸಿದ್ರಿ ಮತ್ತೆ ತೊಗೊಂಬಂದು ಇಟ್ಟಿನಿ ಅಂತಂದ್ರಿ ಇಟ್ಟಾರೋ ಇಲ್ಲ ಗೊತ್ತಿಲ್ಲ ನಾನು ಜೇರನ್ ಜೋಡಿ ಮಾತಾಡಕತ್ತಿದ್ದೆ ನೋಡ್ರಿ ಹಿಂಗೆ ನಿಮ್ಮ ಚಾಚಿ ಅಂತಂದು ತೊಗೊಂಬರ್ತಾನೆ ಸುಮ್ಮನೆ ಕುಂದರ್ ನೀನು ಅಂತಂದ್ಲು ಹ್ಞೂ ಅಂತಂದೆ ನನ್ನ ಮಟ ಬಂದಾಗ್ಬಿಟ್ರಿ ಅವ್ರು ಬರೋದ್ರ ಕೇಳಿದ್ನೆ ತೊಗೊಂಬಂದು ಇಟ್ಟಿನಿ ಅಂದ್ರೆ ನಾನಂತ ಮತ್ತೆ ಇನ್ನೂ ಮಟ ಅವ್ರು ಕಣ್ಣಿಲ್ಲಿ ನೋಡಿಲ್ಲ ನಾನು ಆಯಿಲ್ ಪೇಂಟ್ ಎಲ್ಲ ಐತೆ ಅಂತಂದ್ರೆ ಅದು ನಂಗೆ ನೆನಪು ಬಂದಿಲ್ಲ ರೀ ಅದು ಆಯಿಲ್ ಪೇಂಟ್ ತಂದಾರೋ ಇಲ್ಲ ನೋಡ್ಬೇಕಂತ ಈಗ ರಾತ್ರಿ ಹಚ್ಚಕ್ಕೆ ನಿಂತಾಗ
ಗೊತ್ತಿರೋದು ಎಂಥ ಕಲರ್ ಮಾಡ್ತಾರೋ ಏನೋ ಅಂತ ಅಂದ್ರೆ ಯಾಕಂದ್ರೆ ಇವು ಬಾಗಿಲು ನೋಡಿ ಎಲ್ಲ ಪೇಂಟ್ ಎಲ್ಲ ಬಿದ್ಬಿಟ್ಟವ್ರು ಹೌದು ಪೇಂಟ್ ಎಲ್ಲ ನೋಡಿ ಹೆಂಗಾಗಿ ಇವು ಬಾಗ್ಲೆಲ್ಲ ಎಲ್ಲ ಪೇಂಟ್ ಆಗೈತ್ರಿ ಅವು ಬಾಗ್ಲ ಇವು ಕಿಟಕಿ ಇವೆಲ್ಲ ಹಸೆ ಕಾಣಿಸ್ತಾವೆ ಹಚ್ಚಕೈಲ ತಗ ಹಚ್ಚಿಸ್ಬಿಟ್ರೆ ಮತ್ತು 1 ವರ್ಷ 2 ವರ್ಷ ಆತ ಚಿಂತಿರಂಗಿಲ್ಲಪ್ಪ ಏನು ಮಾಡೋದು 1 ವರ್ಷ ರೀ ಮತ್ತು 1 ವರ್ಷ ಆತಂದ್ರೆ ಮುಗೀತ್ರಿ ಮತ್ತು ಹಚ್ಚೋದ್ರಿ ಅಮ್ಮ ಯಾರಿಗೆ ಬಂತಂದ್ರೆ ಮತ್ತೆ ಗಂಟು ಬಿದ್ದ ಬಿಡ್ತಾಳೆ ಎಲ್ಲರೂ ನನಗೆ ಹೇಳ್ತಾರೆ ಫೋನ್ ಮಾಡಿ ನಾವು ಹಚ್ಚಿದಂದ್ರೆ ಒಂದು 5-6 ವರ್ಷ ಹಚ್ಚಂಗಿಲ್ಲ ರೀ ನೀವೇನ್ರಿಪ್ಪ ವರ್ಷ ಪೇಂಟ್ ಹಚ್ಚೋದಲ್ಲ ಅಂತೇಳಿ ಒಂದು ನಮ್ಮ ಮನೆ ಇರೋವ ಹಂಗದವ್ರಿಪ್ಪ ಮತ್ತೆ ಏನು ಮಾಡ್ಬೇಕು ತಂಪು ಹಿಡಿದು ಗಾಡೆಲ್ಲ ಇದಾಗ್ಬಿಟ್ಟಿರ್ತಾವ ನೋಡ್ರಿ ಅಲ್ಲಿ ಅರ್ಶ ಮೆಹಂದಿ ಹಚ್ಚಿ ಹೆಂಗ್ ಮಾಡಿದ್ಲು ಸ್ವಚ್ಛ ಹೆಂಗೆ ಕಾಣಿಸ್ತಾವ ಅನ್ನೋದಕ್ಕೆ ಹಚ್ಚದ್ರಿ ಅಂತಂದು ಹೇಳ್ತೀನಿ ನಾನು ಈಗ ಅದಕ್ಕೆ ನಾನು 1-2-3 ವರ್ಷ ಪೇಂಟಿಂಗ್ ಸನಿಯಕ್ಕೆ ಹೋಗಂಗಿಲ್ಲ ಯಾರು ಹಚ್ಚಂದ್ರೆ ಇವಾಗ ನೀವು ತರಿಸಿ ನೀವು ಹಚ್ಕೋರಿ ಅಂತ ಹೇಳ್ಬಿಡ್ತೀನಿ ರೀ ಇನ್ನು ತೆರಿ ಕೆಡ್ಸ್ಕೊಳ್ರಿ 1-2-3 ವರ್ಷ ಆರಾಮ ಸುಮ್ಮನೆ ಇರ್ತೀನಿ ರೀ ನಾ ಎಲ್ಲಿ ತೆರಿ ಕೆಡ್ಸ್ಕೊಳ್ರಿ ಸುಮ್ಮನೆ ಇದ್ ಬಿಡುವ ಈಗ ಅಷ್ಟ ಬೈವಾ ನೆಕ್ಸ್ಟ್ ಮದ್ವೆಗೆ ಹಚ್ಚನಂತವ್ರು ಅಷ್ಟ್ರೊಳಗೆ ಮತ್ತೆ ಇದು ಆಗೋದ್ರೊಳಗೆ ನಮ್ಮ ಮದುವೆ ಆತಂದ್ರೆ ಮತ್ತೆ ಅದು ಚಿಂತೆ ಬಿಡ್ತದೆ ಅವಾಗ ಹಚ್ಚಂಗಿಲ್ಲ ಬಿಟ್ಬಿಡ್ತೀನಿ ಏನು ಹಚ್ಚಿ ಏನು ಭಾಳ ದಿನ ಆಗಿರಂಗಿಲ್ಲ ಏನಿಲ್ಲ ನೋಡೋಣಂತ ಇಲ್ಲಿ ನೋಡಿ ನಾನು ಟೊಮೆಟೊ ಹಣ್ಣು ಒಣ ಕೊಬ್ಬರಿ ಅದು ಮತ್ತು ಮೆಣಸಿನ್ಕಾಯಿ ಹಸೆಕಾಯಿ ಕೊತ್ತಂಬರಿ ಸೊಪ್ಪು ಕೂಡ ಅದ್ರ ಹಾಕಿಬಿಟ್ಟಿನಿ ರೀ ಒಂದು ಹನಿನ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಆಯ್ತು ಅಂತೇಳಿ ಅಂದ್ರೆ ಇಲ್ಲಿ ಎಣ್ಣೆ ಕಾಯಿ ಕೆಟ್ಟಿನಿ ರೀ ಚಿಕನ್ ಕುದಿ ಕೆಟ್ಟಿರತ್ತೆ ಅಂತಂದು ಮೊದಲು ತೆಗಿದ್ದೇನೆ ರೀ ಪೈನ್ ತೊಳ್ಕೊಂಬಂದು ತೆಗಿದ್ದೇನೆ ಚಿಕನ್ನ ಮತ್ತು ನಮ್ಮ ಗೋಡೆ ಆ ಕಡೆ ನೋಡಂಗಿರಂಗಿಲ್ಲ ನೋಡಾರ ಇದು ಎಣ್ಣೆಗೆ ಸಿಡಿದು ಇದು ಸ್ವಲ್ಪ ಉಪ್ಪು ಹಚ್ಚಿದ್ರೆ ಹಾಕಂತ ಅಲ್ಲಿ ಇದು ಯಾಕೆ ಇದು ಮಿಕ್ಸಿನ ಚಲೋ ಆಗಿಲ್ರಿಪ್ಪ ಅದು ಏನಾಗಿತ್ತು ಏನ್ರಿ ಮಿಕ್ಸಿ ಅದು ಈಗ ಕೈ ಕೊಡ್ಬೇಕ್ರೆ ಚಿಕನ್ ಎಲ್ಲ ಕುದಿಯಾಕತ್ರಿ ಈಗ ನೋಡಿರಿ ಚಿಕನ್ ಮಸ್ತ್ ಎಣ್ಣೆ ಕುದಿಯಾಕತ್ರಿ ಇಲ್ಲಿ ಅರ್ಶಿಯ ಬಿರಿಯಾನಿದು ದಮ್ ಬಿಟ್ಟಾಡ್ರಿ ನೋಡಿರಿ ಹಾಕಿದ ಬಿರಿಯಾನಿ ಏನು ರೆಡಿ ಆಯ್ತು ನಮ್ಮದು ಸಾರು ಅದು ಮಾಡ್ಬೇಕಂತಂದ್ರೆ ಏನು ರೀ ಇದು ಮಿಕ್ಸಿನ ಚಲೋ ಇಲ್ಲ ಇಲ್ಲಿ ಹೋಗಿ ಹಾಕಿಸ್ಕೊಂಬಂದ್ರಿಪ್ಪ ನಮ್ಮ ಬಾಜು ಮನೆ ಚಾಚಿ ಕಡೆ ಹಾಕಿದೆ ಮಸಾಲೆ ನಾನು ಇದು ಹಿಟ್ಟು ಕೈಲಿ ಮುಟ್ಟಿದ್ದೆ ಡಬ್ರಿ ಹಿಟ್ಟು ಹಿಟ್ರಿ ಯಾಕಂದ್ರೆ ಮತ್ತು ಇದನ್ನ ಸಾಣೆ ತಡಿ ರೊಟ್ಟಿ ಮಾಡೋಕ್ಕಂತ ಹಿಟ್ಟು ಸಾಣಿಗೆ ಹಾಕಿದ್ದೆ ಹಾಕಿಸ್ಕೊಂಬಂದ್ರೆ ಯಾರಿಪ್ಪ ಹೋಗಿ ತಡಿ ಹಾಕಿಸ್ಕೊಂಡ್ರೆ ಬರ್ತೀನಿ ಮಾಡೇ ರೊಟ್ಟಿ ಮಾಡೋಂತ ತಿಂತೀವಿ ಅಂತಂದ್ರೆ ಹ್ಞೂ ಅಂತಂದು ಈಗ ಸ್ವಲ್ಪ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ಸಾರು ಮಾಡಿ ಇಳಿಸ್ಕೊಂಡ್ಬಿಡ್ತೀನಿ ರೀ ಆಯಿಲ್ ಪೆಂಡ್ ಒಂದು ಹಚ್ಬಿಡ್ರನ್ನ ಯಾವಾಗ ರೀ ಈಗ ಹಚ್ಬಿಡೋಕಿಲ್ರಿ ಈಗ ಆದ್ರೆ ಯಾರು ಮುಟ್ಟಾಗಿಲ್ಲ ಮಕ್ಕಳ ಮುಂದ್ರಿ ಪೇಂಟ್ ಎಲ್ಲ ಐತ್ರಿ ಅದು ಬೆಳಗ್ಗೆನ ಏಳ ಮಟ್ಟ ಇದು ಮಾಡ್ಲಿರಿ ನನಗೆ ರೀ ತಂದಿಲ್ಲ ರೀ ಹಂಗಾರೆ ಆಯಿಲ್ ಪೇಂಟ್ ಬಂದಿಲ್ಲ ಅದು ಅನ್ಕೊಂಡಿರಿ ನಾನು ಗೊತ್ತಿತ್ತು ನಂಗೆ ಅವ್ರು ತಂದಿಲ್ಲ ಅನ್ನೋದು ಇರ್ಬಿಟ್ರು ತೊಗೊಂಬಂದು ಹಚ್ಚಿದ್ರೆ ಹಚ್ಚಿಲ್ರಕ್ಕ ಹಚ್ಚಿಲ್ಲ ಅಂದ್ರೆ ಬಿಡ್ಲಿರಿ ಏನು ಮಾಡೋದೇ ಏನು ಮಾಡೋಕ್ಕಾಗಿಲ್ಲ ನೀವು ಕಮೆಂಟ್ ಮಾಡ್ತಿರಲ್ಲ ನನಗೆ ಅದಕ್ಕೆ ನಾನು ಮತ್ತೆ ಕೇಳಿದಿರಿ ಯಾಕಂದ್ರೆ ಈಗ ಒಂದು ರೂಪ ನನಗೆ ಅವ್ರಿಗೆ ಜಗಳ ಆಯ್ತು ರೀ ನೋಡ್ರಿ ಹಿಂಗೆಲ್ಲ ಪೇಂಟ್ ಬಿದ್ದುಬಿಟ್ಟಿರ್ತಾವ್ರಿ ಹಾಗಾಗಿ ಹಚ್ಚಿಸ್ಬೇಕು ನೋಡಿಲ್ಲ ಹೆಂಗೆ ಆಗ್ಬಿಟ್ಟಾರಿ ಈ ಥರ ಎಲ್ಲ ಬಾಕಲಿಗೆ ಅದೆಲ್ಲ ಹಿಂಗೆ ಬಿದ್ದುಬಿಟ್ಟಿರ್ತೈತಿ ಹಚ್ಚಿದ್ರೆ ಒಂದು ಸ್ವಲ್ಪ ಚಲೋ ಆಗ್ತೈತಿ ಅಂತ ನಾನು ಇದು ಮಾಡಿದೆ ಮತ್ತು ಕೇಳಿದ್ರ ತೊಗೊಂಬಂದು ಹಚ್ಚಿಬಿಟ್ರಪ್ಪ ಅಂತಂದು ಮಾಡಿದೆ ಹೋಗಿ ಒಂದರೆ ಯಾಕೆ ತೊಗೊಂಬರಲ್ರಕ್ಕ ಬಿರಿಯಾನಿ ನಮ್ಮ ಬಿರಿಯಾನಿ ಮಸ್ತ್ ಆಗೈತಿ ಅರ್ಶಿ ನಮ್ಮ ಜೊತೆ ಹಾಕಂದ್ರೆ ಹಸಿ ಪುದ್ರಿ ಅದು ಎಣ್ಣೆ ಸ್ವಲ್ಪ ಹಾಕ್ಬೇಕಿಲ್ಲ ಅರ್ಶಿಯ ಎಣ್ಣೆ ಸ್ವಲ್ಪ ಹಾಕ್ಬೇಕಾಯ್ತಿಲ್ಲ ನೀ ತಿನ್ಬೇಕಂತಂದ ಇಲ್ವಾ ಬೈಯಾಗ ಹಾಕಂದೆ ಅಮ್ಮ ಬಂದರೆ ನಾನೆಲ್ಲ ಮೀನದ್ದೆಲ್ಲ ಸಾಮಾನೆಲ್ಲ ಅಷ್ಟು ತೊಳೆದಿಟ್ಟೆ ಆರಿಪ ಮೀನು ಹಾಕಿ ಐಸ್ ಹಾಕಿ ಅಮ್ಮ ಅವ್ರಿಗೆ ಊಟ ಕೊಟ್ಲರಿಕೆ ಊಟ ಮಾಡತ್ತಾರೆ ಅವ್ರು ರೊಟ್ಟಿದು ಅನ್ನದ್ದು ಬಿರಿಯಾನಿದೆಲ್ಲ ತುಂಬ್ಸಾಡ್ರಿ ಎಲ್ಲ ಇಟ್ಬಿಟ್ಟಾಡ್ರಿ ಏನಾರ ಉಂಡೆ ರೊಟ್ಟಿ ಊಟ ಮಾಡಲಿ ಅಂತೇಳಿ ಅಂದ್ರೆ ಚೆನ್ನಾಗಿ ಬಿಡುವ ಅಂತ ಬಿರಿಯಾನಿ ಚಲೋ ಮೊದಲಲ್ಲ ಅರ್ಶಿ ಮಸ್ತಾಗಿತ್ತು ನಾವು ಪೀಸ್ ಅದೇನು ತಿನ್ರಿಪ್ಪ ಅನ್ನ ಅಷ್ಟ ರೈಸ್ ಯಾಕಂದರೆ ಚಿಕನ್ ಭಾಳ ಹೀಟ್ರಿ ಅದು ನಾವು ಮೊದಲೇ ಜಾಸ್ತಿ ತಿನ್ನಂಗಿಲ್ಲ ರೀ ಅನ್ನ ನಷ್ಟ ಉಣ್ಣೋದು ಅಷ್ಟ ತಿಂದ್ರೆ ಮತ್ತೆ ಹೀಟ್ ಆಗಬಾರ್ದು ಅಂತೇಳಿ ಒಂದು ತಿನ್ನಲ್ಲ ರೀ ಕಣ ತರಕಾರಿ ಪಲ್ಯ ರೊಟ್ಟಿ ಬೇಳೆ ಸಾರು ಅದ ರೀ ನಮ್ಗೆ ಅಮೃತ ಇದ್ದಂಗೆ ಮಧ್ಯಾಹ್ನ ಇವತ್ತು ಇದು ಉಂಡಿನಿ ನಾನು ಹಾಲು ಅನ್ನ ಮೊಸರು ಹಾಕ್ಯಂಡು ಉಂಡಿರಿ ನಾನು ಹಾಲು ಹಾಕ್ಕೊತೀನಿ ಅನ್ನದ ಮೇಲೆ ಹಾಲು ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ಸ್ವಲ್ಪ ಮೊಸರು ಹಾಕ್ಕೊತೀನಿ ಅದು ಭಾಳ ಇಷ್ಟ ಹಿಡಿಸಿದ್ರಿ ನನಗೆ ಮಿಜ್ಜಿನ ಅನ್ನ ಇತ್ತಂದ್ರೆ ಹಂಗೆ ಉಂಡ್ಬಿಡ್ತೀನಿ ರೀ ನಾನು ಸೌಂಡ್ ಯಾಕೆ ಕಡಿಮೆ ಮಾಡಿದ್ರಿ ನಿಮ್ಮ ಕ್ಯೂ ಮೊದಲೇ ಕೇಳಂಗಿಲ್ಲ ರೀ ಮತ್ತು ಸೌಂಡ್ ಕಡಿಮೆ ಬಿಡ್ಕೊಂಡು ಕೇಳ್ಬೇಕಲ್ಲ ಅಮ್ಮಗಂತೂ ಮೊದಲೇ ಕೇಳಂಗಿಲ್ಲ ರೀ
ನೋಡ್ರಿ ರಾಮನ್ ದಾರ ಹತ್ತಿದ್ದು ರೀ. ನಿಂಬೆಹಣ್ಣು ಬೇಕಂತಂದ್ರಿ ಮತ್ತೆ ಹೋಗಿ ಹೆಚ್ಚಿಕೊಟ್ಟು ಬಂದೆ ನಾನು. ಇವಳಿಗೆ ಹೆಚ್ಚಿಟ್ಟಿಲ್ಲ ನಿಂಬೆಹಣ್ಣು ಅದು. ಇವಾಗ ಇಲ್ಲಿ ಊಟ ಮಾಡಿ ಹೊರಗೆ ಸ್ವಲ್ಪ ವಾಕಿಂಗ್ ರೀ ನಮ್ದು. ಹ್ಞೂನ್ರಿಪ್ಪ ಡೈಲಿ ರಾತ್ರಿ ಏನು ರೆಸ್ಟ್ ಅಲ್ದಂಗೆ ಆಗ್ಬಿಡ್ತು ನಮ್ಮ ಮೊರಮ್ಮನ್ಯಾಗ ಹಂಗೆ. ಮೊರಮ್ ಸ್ಟಾರ್ಟ್ ಆಗಿತ್ತು ಅವಾಗೂ ಸ್ವಲ್ಪ ಇದ್ದಿದ್ದಿಲ್ಲ ನಮ್ಗೆ ಪುರ್ಸೋದಿದ್ದಿಲ್ಲ ಮೊರಮ್ನ್ಯಾಗನ. ಮೊರಮ್ಲಿಂದನ ಸ್ಟಾರ್ಟ್ ಐತಿ ಈಗ. ಹ್ಞೂನ್ರಿಪ್ಪ ಅವಾಗಿದ್ದ ಪುರ್ಸೋತ್ ಅನ್ನೋದೇ ಇಲ್ಲ ನೋಡ್ರಿ ನಮ್ಮ ಜೀವಕ್ರಿ ಹಂಗೆ ಆಗ್ಬಿಡ್ತು. ಇರಲಿ ಮತ್ತು ಇವು ಫಂಕ್ಷನ್ ಅದು ಬಂದಾಗ ಮತ್ತು ಸ್ವಲ್ಪ ಇರೋದಲ್ರಿ, ಏನು ಮಾಡೋದು, ಏನು ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ. ಮತ್ತು ನಮ್ದಂತ ಎಲ್ಲರಿಗೂ ಊಟ ಆಯ್ತು, ನಿಮ್ಮದು ಊಟ ಆಗೈತೆ ಅಂತ ಅನ್ಕೊತೀನಿ ರೀ. ಎಲ್ಲರಿಗೂ ಗುಡ್ ನೈಟ್ ರೀ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ತಾ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.